ನಕಲಿ 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡುತ್ತಿದ್ದ ಇಬ್ಬರನ್ನ ಕುಂಬಳಗೋಡು ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ವ್ಯಕ್ತಿಯೊಬ್ಬ ನಕಲಿ ನೋಟುಗಳನ್ನು ಚಲಾವಣೆ ಮಾಡುತ್ತಿದ್ದಾನೆ ಎಂಬ ಖಚಿತ ಮಾಹಿತಿ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಲಾಯಿತು. ಕೆಂಚನಪುರ ಕ್ರಾಸ್ ಸಮೀಪ ಶಂಕಿತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತ ನಕಲಿ ನೋಟುಗಳನ್ನು ಮುದ್ರಿಸಿ ಚೆನ್ನೈನಲ್ಲಿದ್ದ ತನ್ನ ಸಹಚರನಿಗೆ ಮಾರಾಟ ಮಾಡುತ್ತಿರುವುದಾಗಿ ಹಾಗೂ ಹೆಚ್ಚಿನ ಹಣ ಗಳಿಸುವ ಉದ್ದೇಶದಿಂದ ನಕಲಿ ನೋಟುಗಳನ್ನು ಮುದ್ರಿಸಿ ಮಾರಾಟ ಮಾಡುತ್ತಿದ್ದುದಾಗಿ ಆರೋಪಿಯು ಬಾಯ್ಬಿಟ್ಟಿದ್ದಾನೆ. ಈ ಮಾಹಿತಿಯ ಆಧಾರದ ಮೇಲೆ ತಮಿಳುನಾಡಿನ ಚೆನ್ನೈನಲ್ಲಿ ಮತ್ತೊಬ್ಬ ಸಹಚರನನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳಿಂದ 3,29,000 ರೂಪಾಯಿ ಮೌಲ್ಯದ 500 ರೂಪಾಯಿ ಮುಖಬೆಲೆಯ 338 ನಕಲಿ ನೋಟುಗಳು, ಜೆರಾಕ್ಸ್ ಮಷಿನ್, 1 ಲ್ಯಾಪ್ಟಾಪ್, 1 ಕಾರು ಹಾಗೂ 3 ಮೊಬೈಲ್ಗಳನ್ನು ಕುಂಬಳಗೋಡು ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೌತ್ ವೆಸ್ಟ್ ಡಿವಿಷನ್ ಅಲ್ಲಿ ಇಬ್ಬರು ಆರೋಪಿಯವರು ಇಂಟರ್ಸ್ಟೇಟ್ ಇವರು ಪ್ರಿಂಟಿಂಗ್ ಆಫ್ ಕೌಂಟರ್ಫೇಟ್ ನೋಟ್ಸ್ ಮಾಡ್ತಾ ಇದ್ರು. 500 ರೂಪಾಯಿ ವ್ಯಾಲ್ಯೂದು ಕೌಂಟರ್ಫೇಟ್ ನೋಟ್ಸ್ ಪ್ರಿಂಟ್ ಮಾಡ್ತಾ ಇದ್ರು. ಅದರದ್ದು ಗ್ಯಾಂಗ್ ಇವರು ಅರೆಸ್ಟ್ ಮಾಡಿದ್ದಾರೆ. ಇಬ್ರು ಆರೋಪಿಯವರು ಇದ್ದಾರೆ. ಇಬ್ರು, ಒಬ್ಬ ಮೈಸೂರವರು, ಒಬ್ಬ ತಮಿಳುನಾಡು. ಇನ್ನೂ ಕೆಲವು ಮಾಹಿತಿ ಅವ್ರಿಗೆ ಬರ್ತಾ ಇದೆ. ಬಟ್ ಆಸ್ ಆಫ್ ನಾವು 3.2 ಲ್ಯಾಕ್ ವರ್ತ್ದು ಎಲ್ಲ ಮೆಷಿನರಿ ಮತ್ತೆ ಕರೆನ್ಸಿ ಐಟಮ್ಸ್ ಸಿಕ್ಕಿದೆ. ಫೇಕ್ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಆಸ್ ಆಫ್ ನಾವು ಅವ್ರು ಹೇಳೋದು ಬರೀ ನಾವು 5 ಲಕ್ಷ ಮಾಡಿದ್ದೀವಿ, ಆದರೆ ಅದು ಸಾಧ್ಯನೇ ಇಲ್ಲ. ನಾವು ಇದು ಟೆಕ್ನಿಕಲ್ ಬೇಸಿಸ್ ಮೇಲೆ ಡೀಟೇಲ್ ಪತ್ತೆ ಮಾಡ್ತೇವೆ. ಈ ಕಾರ್ಯಾಚರಣೆಯನ್ನ ನೈಋತ್ಯ ವಿಭಾಗದ ಡಿಸಿಪಿ ಅನಿತಾ ಬಿ ಹದ್ದಣ್ಣವರ್ ಅವರ ನಿರ್ದೇಶನದಂತೆ ಕೆಂಗೇರಿ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಸತ್ಯವತಿ ಎಸ್ ಅವರ ಮಾರ್ಗದರ್ಶನದಲ್ಲಿ ಕುಂಬಳಗೋಡು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ನಕಲಿ ನೋಟು ಜಾಲವನ್ನು ಭೇದಿಸಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ.